ಸಿಎಂ ಕುಮಾರಸ್ವಾಮಿ ಅವರಿಗೆ ಈಗ ಅಭಿಷೇಕ್ ಅಂಬರೀಶ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಮೈಕ್ ಮುಂದೆ ಟವಲ್ ಹಾಕೊಂಡು ಅಳಬೇಕಾ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈಗ ಅಭಿಷೇಕ್ ಅಂಬರೀಶ್ ಅವರ ಟರ್ನ್. ಅವರು ಕೂಡ ತಿರುಗೇಟನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಈಗ ಮೈಕ್ ಮುಂದೆ ಟವಲ್ ಹಾಕೊಂಡು ಅಳಬೇಕಾ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಮರಳಿಗ ಗ್ರಾಮದಲ್ಲಿ ಮಾತನಾಡ್ತಾ ಸಿಎಂ ಅವರಿಗೆ ಟಾಂಗ್ ಅನ್ನು ಕೊಟ್ಟಿರೋದು. ಮದ್ದೂರು ತಾಲೂಕಿನ ಮರಳಿಗ ಗ್ರಾಮದಲ್ಲಿ ಇವತ್ತು ಚುನಾವಣಾ ಪ್ರಚಾರ ಇತ್ತು. ಸುಮಲತಾ ಅವರು ಕೂಡ ಇದ್ರು ಅಲ್ಲಿ. ಆಗ ಆ ಒಂದು ಮಾತನ್ನ ಹೇಳ್ತಾರೆ, ಟವಲ್ ಹಾಕೊಂಡು ಮೈಕ್ ಮುಂದೆ ಅಳಬೇಕಾ, ಮುಖದಲ್ಲಿ ನೋವು ಕಾಣ್ತಿಲ್ಲ ಅಂತಾರೆ. ಟವಲ್ ಹಾಕೊಂಡು ಅಳಬೇಕಾ ಅನ್ನೊಂದು ಪ್ರಶ್ನೆಯನ್ನ ಅಲ್ಲಿ ಮಾಡಿದ್ದಾರೆ ಅಭಿಷೇಕ್ ಅವರು. ನೇರ ಫೈಟ್ ನಲ್ಲಿ ಗೆಲ್ಲೋದಕ್ಕೆ ಆಗಲ್ಲ ಅನ್ನೋದು ಅರ್ಥ ಆಗಿದೆ. ಅದಕ್ಕೋಸ್ಕರ ಈ ರೀತಿಯಾದಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ವಾಮ ಮಾರ್ಗದಲ್ಲಿ ಗೆಲ್ಲುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸುಮ್ಮನೆ ಮೈಕ್ ಮುಂದೆ ಹತ್ತರೆ ಸಾಕ, ಆತರ ಹತ್ತು ಬಿಟ್ರೆ ವೋಟ್ ಹಾಕ್ಬಿಡ್ತಾರೆ, ನೇರ ಫೈಟ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಎಂಥ ದಾರಿಯನ್ನ ಹಿಡ್ಕೊಂಡಿದ್ದಾರೆ ಅಂತ. ಅದಕ್ಕಾಗಿ 3 ಜನ ಸುಮಲತಾ ಅವ್ರನ್ನ ನಿಲ್ಲಿಸಿದ್ದಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ರು. ನೋವು ಕಾಣ್ತಿಲ್ವಂತೆ, ನಾವು ಮೈಕ್ ಮುಂದೆ ಇಟ್ಕೊಂಡು ಟವಲ್ ಅಳಬೇಕು. ನಾವಾಗಲ್ಲ ಅದು ನಮ್ಗೆ ಯಾಕನ ಅದು ಇಲ್ಲಿ ಧೈರ್ಯ ತುಂಬತ್ತು ಇವೆಲ್ಲ ಇದ್ರೆ ನಾವ್ಯಾಕನ ಆಗ್ಬೇಕು. ಅವರಿಗೆ ಒಂದು ಅರ್ಥ ಆಗಿರ್ಬೇಕೇನ, ಸ್ಟ್ರೇಟ್ ಫೈಟ್ ಅಲ್ಲಂತೂ ಅವ್ರಿಗೆ ಗೆಲ್ಲಕ್ಕೆ ಅಷ್ಟ ಸಾಧ್ಯನೇ ಇಲ್ಲ ಬಿಡು. ಅದಕ್ಕೆ 3 ಜನ ಸುಮಲತಾ ಅದಕ್ಕೆ ಏನೇನೋ ಕಿಮಿಕ್ಗಳು ಮಾಡ್ತಾರೆ. ಅದನ್ನ ನನಗಿರ್ಬಾರ್ದು ಬ್ರದರ್, ನಾವು ತದ್ರಲ್ಲ ಅಂತ ಆವಾಗ 18ಕ್ಕೆ ತೋರ್ಸೋಣ. ಅಲ್ಲ, ಇವ್ರು ನಮ್ಮನ್ನು ಏನಂತಬಿಟ್ಟಾರೆ ಈಗ. ನಾವು ದುಡ್ಡು ಖರ್ಚು ಮಾಡ್ತೀವಂತೆ, ನಾವು ದುಡ್ಡು ಹಂಚಲ್ಲ ಅಲ್ಲ, ಪ್ರೀತಿ ಹಂಚಿದೀವಿ ಅಷ್ಟೇ. ಮಂಡ್ಯದಲ್ಲಿ ಪ್ರೀತಿ ಏನು ಮಾಡಿದ ಈಗ ತಾಯಿ ಹೇಳಿದಂಗೆ ಅವ್ರು ಏನೇನೋ ಟ್ರೈ ಮಾಡಿದ್ದಾರೆ. ಅದನ್ನ ನೀವು ಗಮನಕ್ಕೆ ತಗೋಬೇಕು. ಒಬ್ಬೊಬ್ರು ಹೇಳಿ ನಿಮ್ಮ ಪಕ್ಕದ ಮನೆಗೋ ನೆಂಟ್ರಿಗೋ ಫ್ರೆಂಡ್ಸ್ಗೋ ರಿಲೇಷನ್ಗೆ ಹೇಳಿ ನಿಜವಾಗ್ಲು ಸೂಕ್ಷ್ಮವಾಗಿ ನೋಡಿ ಫೋಟೋ ಹೆಸರು ಇನ್ನು ಈ 3 ಗಮನಕ್ಕೆ ತಗೊಂಡು ವೋಟ್ ಮಾಡಬೇಕು. ನಿಮಗೆ ಗೊತ್ತಲ್ಲ, ಆದ್ರೆ ಪಾಪ ಕೆಲವರು ಇರ್ತಾರೆ, ವಯಸ್ಸಾಗಿರ್ತಾರೆ, ಅವ್ರಿಗೆ ಕೆಲವ್ರಿಗಿನ್ನ ಗೊತ್ತಿರಲ್ಲ. ಅಲ್ಲಿಂದ ಹೆಣ್ಮಕ್ಳನ್ನ ಇವರು ನಿಮ್ಗೆ ಮಕ್ಕಳನ್ನೆಲ್ಲ ತಾಯಿ ಸಮಾನ ನೀವಲ್ಲ. ನಿಮ್ಮಂಗೆ ಒಬ್ಬರು ಮಹಿಳೆಯಲ್ಲಿ ನಿಂತಿದೆ, ನೀವು ಅವ್ರ ಪರ ನಿಂತ್ಕೋಬೇಕು. ಸ್ತ್ರೀ ಶಕ್ತಿ ಅಂತ ಅವ್ರು ದೊಡ್ಡದಾಗಿ ಮಾತಾಡೋಲ್ಲ. ಸ್ತ್ರೀ ಶಕ್ತಿ ಏನು ಅಂತ ನೀವು ತೋರಿಸಿ ಅವ್ರಿಗೆ ಇವತ್ತು. ರವಿ ಲಾಲಿಪಾಡಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರವಿ, ಇದೀಗ ಅಭಿಷೇಕ್ ಅಂಬರೀಶ್ ಅವರು ಕೂಡ ಬಹಳ ಮಾರ್ಮಿಕವಾಗಿ ಕೆಲವೊಂದು ಮಾತನ್ನ ಹೇಳಿದ್ರು ಅಂತ. ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಟಾಂಗ್ ಕೊಟ್ರು ಅಭಿಷೇಕ್? ಈಗ ಮಂಡ್ಯ ಲೋಕಸಭಾ ಚುನಾವಣಾ ಕ್ಷೇತ್ರದಲ್ಲಿ ಸಾಕಷ್ಟು ಮಾತಿಗೆ ಮಾತು, ಏಟಿಗೆ ಎದುರೇಟು ಅನ್ನೋ ನಿಟ್ಟಿನಲ್ಲಿ ನಾಯಕರುಗಳು ಮಾತನಾಡ್ತಾ ಇದ್ದಾರೆ. ಯಾಕೆಂದ್ರೆ ಮೊನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಆಗಂತ ಟೈಮ್ನಲ್ಲಿ ಜಿ ಮಾದೇಗೌಡರು ಮನೆಗೆ ಭೇಟಿ ನೀಡಿದ್ರು. ಆ ಟೈಮ್ನಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡ್ತಾ ಇರ್ತಕ್ಕಂಥ ಟೈಮ್ನಲ್ಲಿ ಸುಮಲತಾ ಅವ್ರನ್ನ ಕುರಿತು ಮಾತನಾಡಿದ್ರು. ಅವರು ಏನು ಮುಖದಲ್ಲಿ ಒಂಚೂರು ಕೂಡ ನೋವು ಕಾಣಿಸ್ತಾ ಇಲ್ಲ, ಅವರೆಲ್ಲ ಬರೀ ನಾಟಕೀಯ ಅಂತ ಹೇಳಿ ಅವರು ಏನು ದುಃಖ ಇಲ್ಲ ಅಂತಕ್ಕಂಥದ್ದು ಕೂಡ ವ್ಯಕ್ತಪಡಿಸಿದ್ರು. ಅದಕ್ಕೆ ಇವತ್ತು ಅಭಿಷೇಕ್ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಏನಿವತ್ತು ಮದ್ದೂರು ತಾಲೂಕಿನ ಏನು ವಿವಿಧ ಗ್ರಾಮಗಳಲ್ಲಿ ತಾಯಿ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡು ಮಾತಾಡ್ತಂತ ಅಭಿಷೇಕ್ ಅವರು ಏನು ನಾವು ಮೈಕ್ ಮುಂದೆ ನಿಂತ್ಕೊಂಡು ಟವಲ್ ಹಾಕೊಂಡು ಅಳ್ಬೇಕಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕೆಂದ್ರೆ ಏನು ಕುಮಾರಸ್ವಾಮಿ ಅವರು ಅವಾಗ ಒಂದೊಂದು ಕಾರ್ಯಕ್ರಮಗಳಲ್ಲಿ ಕಣ್ಣೀರು ಸುರಿಸ್ತಕ್ಕಂಥದ್ದು ಇರ್ತದೆ. ಅದಕ್ಕೆ ಅವರು ಸಾಕಷ್ಟು ಟೀಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆ ಏನು ನಾನು ಮಂಡ್ಯದ ಮಗ, ಹೀಗಾಗಿ ನಾನು ಮದ್ವೆ ಆಗ್ಬಿಟ್ಟು ಮಂಡ್ಯದವನು ಅಂತ ಹೇಳ್ಕೋಬೇಕಾಗಿಲ್ಲ, ನಾನು ಅಳಿಯ ಆಗಿ ಮಂಡ್ಯದವನ್ ಆಗ್ಬೇಕಾಗಿಲ್ಲ ಅನ್ನೋದು ಹೇಳೋದ್ರ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಅಳಿಯ ಆಗ್ತಾರೆ ಅಂತಕ್ಕಂಥ ವಿಚಾರ ಅವಾಗ ಪ್ರಸ್ತಾಪಕ್ಕೆ ಬರ್ತಾ ಇರ್ತದೆ. ಅದಕ್ಕೂ ಕೂಡ ಟಾಂಗ್ ಕೊಟ್ಟಿದ್ದಾರೆ. ನಾನು ಮಂಡ್ಯದ ಮಗ, ನನ್ನ ತಾಯಿನ ಗೆಲ್ಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಹೋದ್ ಕಡೆ ಎಲ್ಲ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ರವಿ. ಇದು ಅಭಿಷೇಕ್ ಅಂಬರೀಶ್ ಅವರು ಇವತ್ತು ಪ್ರಚಾರ ಮಾಡಬೇಕಾದ್ರೆ ಮರಳಿಗ ಗ್ರಾಮದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ನಾನು ಕೂಡ ಮೈಕ್ ಮುಂದೆ ಟವಲ್ ಹಾಕೊಂಡಲ್ಲಿ ಅಳಬೇಕಾ ಅಂತ. ಜೊತೆಗೆ ಸ್ಟ್ರೇಟ್ ಫೈಟ್ ಮಾಡೋದಂತೂ ಇವ್ರಿಗೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಬೇರೆ ದಾರಿಗಳನ್ನು ಹುಡುಕೋತಾ ಇದ್ದಾರೆ ಅಂತ ನೇರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ 3 ಜನ ಸುಮಲತಾ ಅವ್ರನ್ನ ನಿಲ್ಲಿಸಿದ್ದಾರೆ. ಇನ್ನೂ ಬೇರೆ ಪ್ರಯತ್ನಗಳಾಗ್ತಿದೆ, ಆದರೆ ನಾವು ಯಾವುದೂ ಕೂಡ ಮಾಡೋದಿಲ್ಲ, ನಾವು ಹಣ ಹಂಚ್ತಿದ್ದೀವಿ ಅಂತ ಕೂಡ
ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಆದರೆ ನಾವು ಹಣ ಹಂಚ್ತಾ ಇಲ್ಲ, ಪ್ರೀತಿ ಹಂಚ್ತಾ ಇದ್ದೀವಿ ಅಂತ ಅಭಿಷೇಕ್ ಅಂಬರೀಷ್ ಇಲ್ಲಿ ಹೇಳಿದ್ದಾರೆ. ಜೊತೆಗೆ ಬಹಳಷ್ಟು ಸ್ತ್ರೀಯರು ಕೂಡ ಅಲ್ಲಿದ್ದಾರೆ, ಅವ್ರಿಗೂ ಕೂಡ ಒಂದು ಮೆಸೇಜ್ ಅನ್ನು ಕೊಡ್ತಾರೆ, ಕರೆ ಕೊಡ್ತಾರೆ. ಸ್ತ್ರೀ ಶಕ್ತಿ ಏನು ಅನ್ನೋದನ್ನ ನೀವೀಗ ತೋರಿಸ್ಬೇಕು, ಈ ರೀತಿಯಾದಂಥದ್ದನ್ನ ಮಾಡಬೇಕು ಅಂತ ಅಲ್ಲಿ ಎಲ್ಲರ ಮುಂದೆ ಹೇಳಿದ್ದಾರೆ. ಜೊತೆಗೆ ನಾವು ಯಾವುದೇ ರೀತಿಯಾದಂಥ ದುಡ್ಡು ಹಂಚೋದಿಲ್ಲ, ಪ್ರೀತಿಯನ್ನ ಮಾತ್ರ ಹಂಚೋದು. ಬೇರೆ ಬೇರೆ ವಿಚಾರದ ಬಗ್ಗೆ ಕೂಡ ಮಾತನಾಡಿದರು. ಸ್ವಾಭಿಮಾನದ ವಿಷಯ ಬಂದಾಗ ನಾವ್ಯಾರು ಬಂದು ಮುಂದೆ ತೊಲಿಗಳ ಕಾಪಾಡಕ್ಕಾಗಲ್ಲ, ತಮ್ಮ ತೊಲಿಗಳ ತಾವೇ ಕಾಪಾಡಬೇಕು. ಆಯ್ತಾ? ಜವಾಬ್ದಾರಿ ನಮ್ಮೆಲ್ಲರೂ ಇದೆ. ನಾನು ಮುಂದೆ ಹೊರಗಡೆ ನಾನು ಎಲ್ಲಿಂದಲೂ ಗೊತ್ತಿಲ್ಲಪ್ಪ. ನಾನು ಒಬ್ಬರು ಮದುವೆ ಆಗ್ಬಿಟ್ಟು ಮದುವೆ ಆಗಬೇಕಂತ ಅವಶ್ಯಕತೆ ಇಲ್ಲಪ್ಪ. ನಾನು ಮುಂದೆ ಅದೇ ಅಲ್ಲ, ಮುಂದೆ ಮಗುವೆ ನಾನು ಏನೈತೆ ನೋಡ್ತಾ ಇದೆ. ಈಗ ಸ್ವಾಭಿಮಾನದ ವಿಷಯ ಬಂದಾಗ ನಾವ್ಯಾರು ಬಂದು ಮುಂದೆ ತೊಲಿಗಳ ಕಾಪಾಡಕ್ಕಾಗಲ್ಲ, ತಮ್ಮ ತೊಲಿಗಳ ತಾವೇ ಕಾಪಾಡಬೇಕು. ಆಯ್ತಾ? ಜವಾಬ್ದಾರಿ ನಮ್ಮೆಲ್ಲರೂ ಇದೆ. ನಾನು ಮುಂದೆ ಹೊರಗಡೆ ನಾನು ಎಲ್ಲಿಂದಲೂ ಗೊತ್ತಿಲ್ಲಪ್ಪ. ನಾನು ಒಬ್ಬರು ಮದುವೆ ಆಗ್ಬಿಟ್ಟು ಮದುವೆ ಆಗಬೇಕಂತ ಅವಶ್ಯಕತೆ ಇಲ್ಲಪ್ಪ. ನಾನು ಮುಂದೆ ಅದೇ ಅಲ್ಲ, ಮುಂದೆ ಮಗುವೆ ನಾನು ಏನೈತೆ ನೋಡ್ತಾ ಇದೆ. ಆತ್ಮ ಶಾಂತಿ ಸಿಗ್ಬೇಕಂತ ಅಂಬರೀಷ್ ನನಗೆ. ನಾನು ಇಲ್ಲ, ಅವರಲ್ಲಿದ್ದು ಅಲ್ಲ. ಇಲ್ಲಿ ಮೈತ್ರಿ ಅಭ್ಯರ್ಥಿಗೆ ನೀವು ವೋಟ್ ಮಾಡಿದ್ರೆ ಅಂಬರೀಷ್ ಆತ್ಮಶಾಂತಿ ಅಷ್ಟೇ ಅಲ್ಲ. ನಾನು ಯೋಚನೆ ಮಾಡಿ ಏನು ನಂಬಿಟ್ಟಲ್ಲಪ್ಪ. ಇದು ಏನ್ ಲೆಕ್ಕಾಚಾರ ಇದು? ಅವ್ರು ಏನ್ ಇರೋ ನಿಮಿಷ ಅಲ್ಲ, ನಾನು ಯೋಚನೆ ಮಾಡಿದೆ ಏನಕ್ಕೆ ಬಂದಿರ್ಬೇಕು ಅಂತ. ಯಾಕಂದ್ರೆ ನಾನು ಇಷ್ಟ ಬಂದಿತ್ತು ಮಾತಾಡ್ತೀನಿ. ನಿಮ್ಗೆ ಇಷ್ಟ ಅವನ್ನ ನಾನು ಮೈಕ್ ಕೊಡ್ಬೇಡಿ. ಟೈಮ್ ಆಯ್ತು ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಅವರೇ ಕೇಳಿಸ್ತಾರೆ. ಈಗ ನಾನು ಹೇಳ್ತೀನಿ ನಮ್ಮವ್ರಿಗೆ, ಇಲ್ಲ ಜನ ಅವರು ನೀವ್ ಮಾತಾಡ್ತಾರೆ ತೋರ್ಸಲ್ಲ, ಬರೀ ನಿಮ್ಮಿಬ್ರಿಗೆ ಉತ್ತರ ಕೊಟ್ಟರೆ ನಾನು ಮೈ ಕಟ್ಕೊಂಡು ಯೋಚನೆ ಇಲ್ಲ. ದಯವಿಟ್ಟು ನಟಿಗೆ ಸುಮ್ಮನೆ ಇದ್ವಿ. ಆತ್ಮಶಾಂತಿ ಸಿಗ್ಬೇಕಂದ್ರೆ ಅವ್ರಿಗೆ ಓಟ್ ಹಾಕ್ಬೇಕಂತೆ. ಇದನ್ನ ಅವ್ರು ಹೇಳ್ಬಿಟ್ಟಿದ ತಕ್ಷಣ ನೀವು ನಂಬ್ತೀರೇನ್ರಪ್ಪ? ಅವ್ರ ಇಷ್ಟ ಬಂದಾಗ ಅವ್ರು ಮಾತಾಡ್ಕೊಳ್ಳಿ. ಅವ್ರ ಇಷ್ಟ ಬಂದಾಗ ನಮ್ಮಲ್ಲಿ ಈ ಆರೋಪ ಎಲ್ಲ ಏನಾದ್ರೂ ಮಾಡ್ಲಿ, ದಯವಿಟ್ಟು ನಂಬೇಡಿ. ನಿಮ್ಗೆ ಯಾರು ನಂಬೇಕಂದ್ರೆ ನನ್ನೇ ನಂಬಿ ಹೇಳ್ತೀನಿ. ಇಲ್ಲಿರೋ ನಾನು ನಮ್ಮ ತಾಯಿಗೆ ಆಶೀರ್ವಾದ ಮಾಡಿ ನಿಮ್ ಸೇವೆ ಮಾಡೋಕೆ ನಮಗೊಂದು ಅವಕಾಶ ಕೊಡಿ. ನಾವು ಏನು ಅಂತ ಅವ್ರಿಗೆ ತೋರ್ಸೋಣ. ಆಯ್ತಾರ ಅಮ್ಮಂದ್ರೆ ಹುಡುಗರು ಯಾರು ನಮ್ಮ ಮಾತಾಡಕ್ ಬಿಡ್ತಿಲ್ಲ. ಹಾಗೆ ದಯವಿಟ್ಟು ವೋಟ್ ಮಾಡಿ ಅಂತ ನೀವು ಕೆಲಸ ಹೋಗ್ತೀರಿ ಅಲ್ಲ. ಮಾಡ್ತಿರೋಣ, ಕಾಪಾಡೋಣ ನನ್ನ ಅಮ್ಮ. ನಿಮ್ಮ ಸರಿ ಕಾಣಿಸ್ತೀನಿ, ತಗೊಂಡ್ಬಿಡ್ತೀನಿ. ದಯವಿಟ್ಟು ವೋಟ್ ಮಾಡಮ್ಮ. ಈಗ ಸ್ವಾಭಿಮಾನದ ವಿಷಯ ಬಂದಾಗ ನಾವ್ಯಾರು ಬಂದು ಮುಂದೆ ತೊಲಿಗಳ ಕಾಪಾಡಕ್ಕಾಗಲ್ಲ, ತಮ್ಮ ತೊಲಿಗಳ ತಾವೇ ಕಾಪಾಡಬೇಕು. ಆಯ್ತಾ? ಜವಾಬ್ದಾರಿ ನಮ್ಮೆಲ್ಲರೂ ಇದೆ. ನಾನು ಮುಂದೆ ಹೊರಗಡೆ ನಾನು ಎಲ್ಲಿಂದಲೂ ಗೊತ್ತಿಲ್ಲಪ್ಪ. ನಾನು ಒಬ್ಬರು ಮದುವೆ ಆಗ್ಬಿಟ್ಟು ಮದುವೆ ಆಗಬೇಕಂತ ಅವಶ್ಯಕತೆ ಇಲ್ಲಪ್ಪ. ನಾನು ಮುಂದೆ ಅದೇ ಅಲ್ಲ, ಮುಂದೆ ಮಗುವೆ ನಾನು ಏನೈತೆ ನೋಡ್ತಾ ಇದೆ. ಆತ್ಮ ಶಾಂತಿ ಸಿಗ್ಬೇಕಂತ ಅಂಬರೀಷ್ ನನಗೆ. ನಾನು ಇಲ್ಲ, ಅವರಲ್ಲಿದ್ದು ಅಲ್ಲ. ಇಲ್ಲಿ ಮೈತ್ರಿ ಅಭ್ಯರ್ಥಿಗೆ ನೀವು ವೋಟ್ ಮಾಡಿದ್ರೆ ಅಂಬರೀಷ್ ಆತ್ಮಶಾಂತಿ ಅಷ್ಟೇ
ಅಲ್ಲ ನಾನು ಯೋಚನೆ ಮಾಡಿ ಏನು ನಂಬಿಟ್ರಲ್ಲಪ್ಪ ಹೆಂಗೆ ಏನ್ ಲೆಕ್ಕಾಚಾರ ಇದು ಅವ್ರು ಏನ್ ಇರೋ ನಿಮಿಷ ಅಲ್ಲ ನಾನು ಯೋಚನೆ ಮಾಡಿದೆ ಏನಕ್ಕೆ ಬಂದಿರ್ಬೋದು ಅಂತ ಯಾಕಂದ್ರೆ ನಾನು ಇಷ್ಟ ಬಂದಿತ್ತು ಮಾತಾಡ್ತೀನಿ ನಿಮ್ಗೆ ಇಷ್ಟ ಅವನ್ನ ನಾನು ಮೈಕ್ ಕೊಡ್ಬೇಡಿ ಟೈಮ್ ಆಯ್ತು ಅಂತ ಹೇಳ್ತಾ ಇದ್ದೀನಿ ಕೇಳಿಸ್ತು ಈಗ ನಾನು ಹೇಳ್ತೀನಿ ನಮ್ಮವ್ರಿಗೆ ಇಲ್ಲ ಜನ ಅವರು ನೀವು ಮಾತಾಡ್ತಾರೆ ಕೇಳ್ಸಲ್ಲ ಬರೀ ನೀವಿಬ್ರಿಗೆ ಉತ್ತರ ಕೊಟ್ಟರೆ ನಾನು ಮೈಕ್ ಎತ್ಕೊಂಡು ಯೋಚನೆ ಇಲ್ಲ ಸರ್ ದಯವಿಟ್ಟು ನಟಿಗೆ ಸುಮ್ಮನೆ ಇದ್ವಿ ಆತ್ಮಶಾಂತಿ ಸಿಗ್ಬೇಕಂದ್ರೆ ಅವ್ರಿಗೆ ಓಟ್ ಹಾಕ್ಬೇಕಂತೆ ಇದನ್ನ ಅವ್ರು ಹೇಳ್ಬಿಟ್ಟಿದ ತಕ್ಷಣ ನೀವು ನಂಬ್ತೀರಲ್ರಪ್ಪ ಅವ್ರ ಇಷ್ಟ ಬಂದಾಗ ಅವ್ರು ಮಾತಾಡ್ಕೊಳ್ಳಿ ಅವ್ರ ಇಷ್ಟ ಬಂದಾಗ ನಮ್ಮ ಮೇಲೆ ಈ ಆರೋಪ ಎಲ್ಲ ಏನಾದ್ರೂ ಮಾಡ್ಲಿ ದಯವಿಟ್ಟು ನಂಬೇಡಿ ನಿಮ್ಗೆ ಯಾರು ನಂಬೇಕಂದ್ರೆ ನನ್ನೇ ನಂಬಿ ಹೇಳ್ತೀನಿ ಇಲ್ಲಿರೋ ನಾನು ನಮ್ಮ ತಾಯಿಗೆ ಆಶೀರ್ವಾದ ಮಾಡಿ ನೀವು ಸೇವೆ ಮಾಡೋಕೆ ನಮಗೊಂದು ಅವಕಾಶ ಕೊಡಿ ನಾವು ಏನು ಅಂತ ಅವ್ರಿಗೆ ತೋರ್ಸೋಣ ಆಯ್ತಾರ ಅಮ್ಮಂದ್ರೆ ಹುಡುಗರು ಯಾರು ನಮ್ಮ ಮಾತಾಡಕ್ ಬಿಡ್ತಿಲ್ಲ ಹಾಗೆ ದಯವಿಟ್ಟು ವೋಟ್ ಮಾಡಿ ಅಂತ ನೀವು ಕೆಲಸ ಹೋಗ್ತೀರಿ ಅಣ್ಣ ಮಾಡ್ತಿರೋಣ ಕಾಪಾಡೋಣ ನನ್ನ ಅಮ್ಮ ಇಲ್ಲಿಂದ ಕಳ್ತಾರೆ ಕಾಣಿಸ್ತೀನಿ ತಗೊಂಡ್ಬಿಡ್ತೀನಿ ದಯವಿಟ್ಟು ವೋಟ್ ಮಾಡಮ್ಮ ಮಠದಲ್ಲಿ ನೋವು ಕಾಣ್ತಿಲ್ವಂತೆ ಏನ್ ನಾವು ಬೈಕ್ಬಿಟ್ಟು ಇಟ್ಕೊಂಡು ತಗೊಳ್ಳೋಕೆ ನಡ್ಬೇಕು ನಾವಾಗಲ್ಲ ಅದು ನಮ್ಗೆ ಯಾಕ ನಾನು ಇಲ್ಲಿ ಧೈರ್ಯ ತುಂಬತ್ತು ಇವೆಲ್ಲ ಇದ್ರೆ ನಾವ್ಯಾಕನ ಆಗ್ಬೇಕು ಅವರಿಗೆ ಒಂದು ಅರ್ಥ ಆಗಿರ್ಬೇಕೇನೋ ಸ್ಟ್ರೇಟ್ ಫೈಟಲ್ ಅಂತೂ ಅವ್ರಿಗೆಲ್ಲ ಕಷ್ಟ ಸಾಧ್ಯನೇ ಇಲ್ಲ ಬಿಡು ಅದಕ್ಕೆ 3 ಜನ ಸುಮಲತಾ ಅದಕ್ಕೆ ಏನೇನೋ ಗಿಮಿಕ್ಗಳು ಮಾಡ್ತಾರೆ ಅದನ್ನ ನನಗಿರ್ಬಾರ್ದು ಬ್ರದರ್ ನಾವು ತದ್ರಲ್ಲ ಅಂತ ಅವತ್ತು 18ಕ್ಕೆ ತೋರ್ಸೋಣ ಅಲ್ಲ ಇವ್ರು ನಮ್ಮನ್ನು ಏನಂತಬಿಟ್ಟಾರೆ ಈಗ ನಾವು ದುಡ್ಡು ಖರ್ಚು ಮಾಡ್ತೀವಂತೆ ನಾವು ದುಡ್ಡು ಹಂಚಲ್ಲ ನಾವು ಪ್ರೀತಿ ಹಂಚಿದೀವಿ ಅಷ್ಟೇ ಮಂಡ್ಯದಲ್ಲಿ ಪ್ರೀತಿ ಏನು ಮಾಡಿದ ಈಗ ತಾಯಿ ಹೇಳಿದಂಗೆ ಅವ್ರು ಏನೇನೋ ಟ್ರೈ ಮಾಡಿದ್ದಾರೆ ಅದನ್ನ ನೀವು ಗಮನಕ್ಕೆ ತಗೋಬೇಕು